ಪಾಲಕರೇ, ಪೋಷಕರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳು ಎಲ್ಲರಿಗೂ ನಮಸ್ಕಾರಗಳು. ಇಂದ SSLC ರಿಸಲ್ಟ್ ಬರೋದೈತಿ, ನಿಮ್ಮೆಲ್ಲರಿಗೂ ಗೊತ್ತೈತಿ ಹೌದಾ. SSLC ರಿಸಲ್ಟ್ ಬಂದ ಕೂಡಲೇ ಭಾಳಷ್ಟು ಮಂದಿ ಖುಷಿ ಆಗ್ತಾರೆ, ಒಂದಷ್ಟು ಮಂದಿ ಏನಾಗ್ತಾರೆ ನಿರಾಶೆಗೊಳ್ತಾರೆ. ಯಾಕೆ ಪಾಪ ಖುಷಿ ಆಗ್ತಾರಂದ್ರೆ ಒಂದಷ್ಟು ಮಂದಿಗೆ ತಾವು ಅನ್ಕೊಂಡಂಥ ಮಾರ್ಕ್ಸ್ಗಳು ಸಿಗ್ತಾವ. ಫಸ್ಟ್ ರ್ಯಾಂಕ್ ಬರ್ಬೋದು, ಸೆಕೆಂಡ್ ರ್ಯಾಂಕ್ ಬರ್ಬೋದು, ಥರ್ಡ್ ರ್ಯಾಂಕ್ ಬರ್ಬೋದು, ಜಿಲ್ಲಾ ಮಟ್ಟಕ್ಕೆ ಬರ್ಬೋದು, ರಾಜ್ಯ ಮಟ್ಟಕ್ಕೆ ಬರ್ಬೋದು, ತಾಲೂಕು ಮಟ್ಟಕ್ಕೆ ಬರ್ಬೋದು, ಕ್ಲಸ್ಟರ್ ಮಟ್ಟಕ್ಕೆ ಬರ್ಬೋದು, ಅಥವಾ ಶಾಲಾ ವಿಭಾಗದಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಬರಂತಲೇ ಒಂದಷ್ಟು ಮಂದಿ ಏನಾಗ್ತಾರೋ ಖುಷಿ ಆಗ್ತಾರೆ. ಒಂದಷ್ಟು ಮಂದಿ ಪಾಸ್ ಆಗಿ ಬಿಡಪ್ಪ ಸಾಕು, ನಾನು ಅನ್ಕೊಂಡಷ್ಟ ಪರ್ಸೆಂಟೇಜ್ ಸಿಕ್ಕೈತಿ ಸಾಕು ನನಗ ಅಂತ ಒಂದಷ್ಟು ಮಂದಿ ಖುಷಿ ಆಗ್ತಾರೆ. ಬಟ್ ಒಂದಷ್ಟು ಮಂದಿ ಸ್ವಲ್ಪಷ್ಟು ಮಂದಿ ಏನಾಗ್ತಾರೆ ಬೇಜಾರಾಗಿರ್ತಾರೆ. ಯಾಕಂದ್ರೆ ಒಂದಷ್ಟು ಮಂದಿ ಫೇಲ್ ಆಗಿರ್ತಾರೆ. ಫೇಲ್ ಆಗೋ ಕಾರಣ ಅದಕ್ಕೆ ಅವರ ಹುಡುಕ್ಬೇಕಾಗ್ತೈತಿ ಹೌದಾ. ಫೇಲ್ ಆದಾಗ ನಾವು ಏನಪ್ಪ ನಿರಾಶೆಗೊಳ್ಳಬಾರ್ದು. ಯಾಕೆ ಫೇಲ್ ಆದವು ಅನ್ನೋದನ್ನ ನಾವು ವಿಚಾರ ಮಾಡಬೇಕು. SSLC ಒಳಗೆ ಯಾಕೆ ಫೇಲ್ ಆದವು, ಎಲ್ಲಿ ಮಾರ್ಕ್ಸ್ ಕಡಿಮೆ ಬಂದು ಹೌದಾ, ಎಲ್ಲಿ ಮಾರ್ಕ್ಸ್ ಕಡಿಮೆ ಬಂದು, ಯಾವ ವಿಷಯದಾಗ ಮಾರ್ಕ್ಸ್ ಕಡಿಮೆ ಬಂದು ಅನ್ನೋದನ್ನ ನೀವು ಪುನರ್ಮನನೆ ಮಾಡ್ಕೋಬೇಕು. ಯಾಕೆ ಮಾರ್ಕ್ಸ್ ಕಡಿಮೆ ಬಂದು, ನಾ ಏನು ಮಾಡೀನಿ, ಯಾವ ಸಬ್ಜೆಕ್ಟ್ನಾಗ ಮಾರ್ಕ್ಸ್ ಕಡಿಮೆ ಬಂದು, ಗಣಿತ ಒಳಗೆ ಕಡಿಮೆ ಬಂದರು, ವಿಜ್ಞಾನ ಒಳಗೆ ಕಡಿಮೆ ಬಂದಾವು, ಹಿಂದಿ ಒಳಗೆ ಕಡಿಮೆ ಬಂದಾವು, ಕನ್ನಡ ಒಳಗೆ ಕಡಿಮೆ ಬಂದಾವು, ಇಂಗ್ಲೀಷ್ ಒಳಗೆ ಕಡಿಮೆ ಬಂದಾವು, ಸಮಾಜನಾಗ ಕಡಿಮೆ ಬಂದಾವು, ಯಾಕೆ ಮಾರ್ಕ್ಸ್ ಕಡಿಮೆ ಬಂದು, ನಾ ಯಾಕೆ ಅದನ್ನ ಅಭ್ಯಾಸ ಮಾಡಿಲ್ಲ, ಅಭ್ಯಾಸ ಮಾಡ್ಬೇಕಾಗಿತ್ತು ಅನ್ನೋದನ್ನ ಪುನರ್ಮನನೆ ಮಾಡ್ಕೋಬೇಕು. ಹಂಗಾದ್ರೆ ಕಡಿಮೆ ಬಂದು ಫೇಲ್ ಅದು, ಹಂಗಾದ್ರೆ ನೆಕ್ಸ್ಟ್ ಮುಂದೆ ಏನು ಮಾಡ್ಬೇಕಪ್ಪ ಹೌದಾ. ಈ 1ನೇ ಪರೀಕ್ಷೆ ರಿಸಲ್ಟ್ ಅಂತೂ ಮುಗೀತು. 2ನೇ ಪರೀಕ್ಷೆ ಡೇಟ್ ಅನೌನ್ಸ್ ಆಗ್ತಿದೆ. ಡೇಟ್ ಅನೌನ್ಸ್ ಆದ ತಕ್ಷಣ ಆ ಎಕ್ಸಾಮ್ಗೆ ನೀವೇನು ಮಾಡಬೇಕು, ಪ್ರಿಪೇರ್ ಆಗಬೇಕು ಹೌದಾ. ಹಂಗಾರೆ ಹೆಂಗೆ ಪ್ರಿಪೇರ್ ಆಗಬೇಕು, ಈ ಹಳಿ ನೀವು ಏನು ಮಾದರಿಯನ್ನು ಬಳಸಿರಲ್ಲ ಅದನ್ನು ಬಿಟ್ಟು ಬೇರೆ ಮಾದರಿಯನ್ನು ನೀವೇನು ಮಾಡಬೇಕು, ಬಳಸಬೇಕಾಗ್ತದೆ. ಯಾವ್ಯಾವ ಇಂಪಾರ್ಟೆಂಟ್ಸ್ ಕ್ವಶನ್ಸ್ ಅದಾವು, ಯಾವನ್ನ ನಾವು ಅವನ್ನ ಮನದಟ್ಟ ಮಾಡ್ಕೋಬೇಕು, ಯಾವ್ದು ಎಕ್ಸಾಮಿಗೆ ಬೀಳಬಹುದು ಅನ್ನೋದನ್ನ ನೀವು ಒಂದು ನೋಟ್ಸ್ ರೆಡಿ ಮಾಡ್ಕೊಂಡು ಅದ್ರ ಪ್ರಕಾರವಾಗಿ ಏನು ಮಾಡ್ರಿ ಅಭ್ಯಾಸನ ಮಾಡಬೇಕು ಹೌದು. ಫೇಲ್ ಆದ್ರೆ ಆಗೋತೇಕ ಪಾಸಿಟಿವ್ ನಿರ್ಧಾರ ತಗೋಬೇಕು. ನಾ ಮುಂದೆ ಪಾಸ್ ಆಗೇ ಆಗ್ತೀನಿ ಅನ್ನೋದನ್ನ ನಿರ್ಧಾರ ಮಾಡ್ಕೋಬೇಕು ಹೌದು. ಯಾಕಂದ್ರೆ ಫೇಲ್ ಅಂದ್ರೆ ಎಕ್ಸಾಮ್ದಾಗ ಅಷ್ಟೇ ಫೇಲ್, ಇದೇನು ಜೀವನ ಫೇಲ್ ಅಲ್ಲ, ಎಕ್ಸಾಮ್ ಅಷ್ಟೇ ಫೇಲ್. ನೋಡ್ರಿ, ಪರೀಕ್ಷೆ ನಮ್ಮ ಸಾಮರ್ಥ್ಯವನ್ನ ತಿಳಿಸ್ತೈತಿ ಹೊರತ ನಮ್ಮ ಜೀವನದ ಸಾಮರ್ಥ್ಯವನ್ನ ತಿಳಿಸೋದಿಲ್ಲ. ಪರೀಕ್ಷೆ ಅನ್ನೋದು ನಾವು ಪರೀಕ್ಷೆ ಸಾಮರ್ಥ್ಯ, ಹೋಗಪ್ಪ ಈ ಪರೀಕ್ಷೆ ಒಳಗೆ ಇವ ಆಗ್ಲಿಲ್ಲ, ಪಾಸ್ ಆಗ್ಲಿಲ್ಲ ಹೌದು, ಅದೇನು ಜೀವನ ಸಾಮರ್ಥ್ಯ ಅಲ್ಲ. ಜೀವನದಾಗ ಪಾಸ್ ಆಗ್ಬೇಕಲ್ಲ, ಮುಂದೆ ಗುರಿಗಳು ಸಾಕಷ್ಟು ನೀವು ಇಟ್ಕೋಬೇಕಾಗ್ತೈತೆ. ಅಂದಾಗ ನೀವೇನ್ ಮಾಡ್ಬೇಕು, ನಿಧಾನವಾಗಿ ಅಭ್ಯಾಸ ಮಾಡ್ಕೋಬೇಕು. ನಾವು ಎಲ್ಲಿ ಮಾರ್ಕ್ಸ್ ಕಡಿಮೆ ತಗೊಂಡು, ಯಾಕೆ ಕಡಿಮೆ ತಗೊಂಡು ಅನ್ನೋದನ್ನ ಮನದಟ್ಟು ಮಾಡ್ಕೊಂಡ 2ನೇ ಪರೀಕ್ಷೆ ಒಳಗೆ ಏನ್ ಮಾಡ್ರಿ ತಯಾರ ಮಾಡ್ಕೊರಿ. ದುಡುಕಿ ಯಾವುದೇ ತರದ ನಿರ್ಧಾರಗಳನ್ನ ನೀವು ತೀರ್ಮಾನ ಮಾಡ್ಕೋಬಾರ್ದು. ಯಾಕಂದ್ರೆ ನೀವು ಫಸ್ಟ್ ರಿಸಲ್ಟ್ ಬರ್ಕೊಳ್ಳೋದು ನೋಡ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾ ಆಗಲಿ ಮಾಧ್ಯಮಗಳಲ್ಲಿ ಆಗಲಿ, ರಾಜ್ಯಕ್ಕೆ ಫಸ್ಟ್ ಸೆಕೆಂಡ್ ಥರ್ಡ್ ಬಂದವ್ರದೆಲ್ಲರದು ಇಂಟರ್ವ್ಯೂ ತಗೋತಿರ್ತಾರೋ, ಮಾತಾಡ್ತಿರ್ತಾರೋ, ನೋಡ್ತಿರ್ತಾರೋ, ಖುಷಿಯಾಗಿರ್ತಾರೆ. ಯಾಕಂದ್ರೆ ಅವ್ರು ಫಸ್ಟ್ ಬಂದಿರ್ತಾರಂದ್ರೆ ಖುಷಿ ಆಗೇ ಆಗಿರ್ತಾರೋ, ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಅಭ್ಯಾಸ ಮಾಡಿರ್ತಾರ ಅವ್ರು. ಅಂದ್ರೆ ನೀವು ಫೇಲ್ ಆಗಕ್ಕೆ ಏನು ಕಾರಣ, ಅದನ್ನ ಮೊದ್ಲು ಏನ್ ಮಾಡ್ರಿ ಸರಿಯಾಗಿ ವಿಮರ್ಶೆ ಮಾಡ್ಕೋರಿ. ಮನದಲ್ಲಿ ವಿಚಾರ ಮಾಡ್ಕೋರಿ. ಯಾವುದೇ ಕೆಟ್ಟ ನಿರ್ಧಾರವನ್ನ ನೀವು ತಗೋಬಾರ್ದಾಗ್ತೈತಿ. ಯಾಕೆ ಮಾರ್ಕ್ಸ್ ಕಡಿಮೆ ಬಂದು ಹೌದು, ಏನೇನು ನಾವು ಮಾಡ್ಬೋದಾಗಿತ್ತು ಅನ್ನಕ ಮತ್ತೆ 2ನೇ ಪರೀಕ್ಷೆ ಒಳಗ ನಿಮಗೆ ಅವಕಾಶ ಸಿಗ್ತೈತಿ. ಆ ಪರೀಕ್ಷೆ ಒಳಗೆ ನೀವೇನ್ ಮಾಡ್ರಿ ತಯಾರಿಯನ್ನ ಮಾಡ್ಕೋಬೇಕು ಆಗ್ತದ ಹೌದಿಲ್ಲ. ಫೇಲ್ ಎಲ್ಲಾರು ಆಗ್ತಾರೆ, ಯಾಕಾಗಿಲ್ಲ ನೋಡ್ರಿ. ಅಮಿತಾಬ್ ಬಚ್ಚನ್ ಆಲ್ ಇಂಡಿಯಾ ರೇಡಿಯೋದಲ್ಲಿ ಇಂಟರ್ವ್ಯೂ ಕೂಡ ಹೋಗಿದ್ರು, ಫೇಲ್ ಆದ್ರ ಅವ್ರು. ಯಾರೇ ಅಮಿತಾಬ್ ಬಚ್ಚನ್, ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಇವಾಗ ಫೇಲ್ ಆದ್ರ ಅಂತ ಬಿಟ್ಟವ್ರಲ್ಲ, ಇಲ್ಲ. ಆದ್ರ ಅಮಿತಾಬ್ ಬಚ್ಚನ್ ಅಲ್ಲಿ ಫೇಲ್ ಆದ್ರೆ ಬೇರೆದ್ರಲ್ಲಿ ಅವಕಾಶವನ್ನು ಹುಡುಕೊಂಡ ಫಿಲ್ಮ್ ಇಂಡಸ್ಟ್ರಿ ಒಳಗ ತಮ್ಮ ಜೀವನವನ್ನ ಆಯ್ಕೆ ಮಾಡ್ಕೊಂಡ ಹೌದಿಲ್ಲ. 15 ಫಿಲ್ಮ್ ಫೇರ್ ಅವಾರ್ಡ್ ತಗೊಂಡ್ರು ನೋಡ್ರಿ. ಆಲ್ ಇಂಡಿಯಾ ರೇಡಿಯೋ ಅವರು ರಿಜೆಕ್ಟ್ ಮಾಡಲಿ, ಬಟ್ 15 ಫಿಲ್ಮ್ ಫೇರ್ ಅವಾರ್ಡ್ ತಗೊಂಡ್ರು. ಭಾರತದ ಅತ್ಯುನ್ನತ ಪ್ರಶಸ್ತಿಗಳಾದ ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿ 3ಕ್ಕೂ ಭಾಜನರಾದ್ರ ಅವರು ಅಮಿತಾಬ್ ಬಚ್ಚನ್. ಬಟ್ ಅವ್ರು ಎದ್ರಾಗ ಫೇಲ್ ಆಗಿದ್ರು, ಆಲ್ ಇಂಡಿಯಾ ರೇಡಿಯೋ ಇಂಟರ್ವ್ಯೂ ಒಳಗ ಫೇಲ್ ಆಗಿದ್ರು. ನೋಡಿ, ಫೇಲ್ ಆಗ್ಯಾರ ಅಂತ ಅಲ್ಲೇ ಬಿಟ್ಬಿಟ್ರೆ ನಡೀತೇನೆ ಇಲ್ಲ. ತಮ್ಮ ಗುರಿಯನ್ನು ಏನ್ ಮಾಡ್ರು ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಂಡ್ರು. ನಾವು ಎದ್ರಾಗ ಸಾಧನೆ ಮಾಡ್ಬೇಕಾಗಿಲ್ಲ, ಅದ್ರಾಗ ಸಾಧನೆಯನ್ನ ಮಾಡಿದ್ರು ಹೌದಿಲ್ಲ. ಅಂದಾಗ ಮಾತ್ರ ಅವ್ರು ಏನ್ ಮಾಡ್ರು 15 ಫಿಲ್ಮ್ ಫೇರ್ ಅವಾರ್ಡ್, ಭಾರತದ ಅತ್ಯುನ್ನತ ಪ್ರಶಸ್ತಿಗಳು ನೀವೆಲ್ಲ ಪಡ್ಕೊಂಡ್ರ. ಅದೇ ತರ ಅಮೆರಿಕದ ಪ್ರೆಸಿಡೆಂಟ್ 16ನೇ ಪ್ರೆಸಿಡೆಂಟ್ ಅಬ್ರಾಹಂ ಲಿಂಕನ್ ಅವರು ಜೀವನ ಬಹಳ ಕಷ್ಟ ಇತ್ತು. ಅವ್ರದ್ದು ಜೀವನ ಬಹಳ ಕಷ್ಟ ಇತ್ತು. ಅವ್ರು ಎಂದೂ ಕಾಲೇಜ್ ಮೆಟ್ಲ ಹತ್ತೇ ಇಲ್ಲ, ಬಹಳಷ್ಟು ಕಡಿಮೆ. ಔಪಚಾರಿಕ ಶಿಕ್ಷಣವನ್ನ ಅವರ ಪಡೆದೇ ಇಲ್ಲ. ಮನೆಯೊಳಗ ಸ್ವತಃ ಶಿಕ್ಷಣವನ್ನು ಪಡೆದ್ರು. ಅಂತವರು ಸ್ವತಃ ಶಿಕ್ಷಣವನ್ನು ಪಡೆದವರು ಅಮೆರಿಕದ 16ನೇ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಾರೆ. ಹೌದು. ಹಂಗಾರೆ ಇದು ಶಿಕ್ಷಣ ಅನ್ನೋದು ಬರೀ SSLC ಮಾತ್ರ ಸೀಮಿತ ಅಲ್ಲ.
ಮುಂದೆ ಜೀವನದಲ್ಲಿ ಹಲವಾರು ಘಟ್ಟಗಳಿರ್ತಾವೆ, ಹಲವಾರು ವಿಭಿನ್ನವಾದಂತಹ ನಮ್ಮ ಕೌಶಲ್ಯಗಳಿರ್ತಾವೆ. ಆ ಕೌಶಲ್ಯಗಳನ್ನು ನಾವು ರೂಢಿಸ್ಕೊಂಡ್ರೆ ಈ SSLC ಎಕ್ಸಾಮ್ಕಿಂತನೂ ಮುಂದಿನ ಹಂತಗಳಲ್ಲಿ ನಾವು ಜೀವನವನ್ನು ಏನು ಮಾಡ್ಕೋಬೋದ್ರಿ, ಮೆಟ್ಟೆ ನಿಲ್ಬೋದು. ನಿಮ್ಮ ಗುರಿಗಳನ್ನು ನೀವು ಮುಟ್ಬೋದು. ನೀವು ಇಂಟರ್ವ್ಯೂದಾಗ ಕೆಲವೊಂದು ಇಂಟರ್ವ್ಯೂ UPSC ಎಕ್ಸಾಮ್ ಪಾಸ್ ಆದವ್ರದ್ದು ಕೆಲವೊಂದು ಇಂಟರ್ವ್ಯೂ ನೋಡ್ತಿರ್ಬೋದು. SSLC ಫೇಲ್ ಆಗಿರ್ತಾರೆ ಅಥವಾ ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ತಾರೆ, ಅಗ್ದಿ ಕಟಾನ್ ಪಾಸ್ ಆಗಿರ್ತಾರೆ. PUC ಕಟಾನ್ ಪಾಸ್ ಆಗಿರ್ತಾರೆ, UPSC ಒಳಗೆ ಅಗ್ದಿ ಹೈಯೆಸ್ಟ್ ರ್ಯಾಂಕ್ ಪಡೆದಿರ್ತಾರೆ. ಹೌದಾ? ಅಂದ್ರೆ ನಿರಂತರ ನಾವು ಏನು ಮಾಡ್ಕೊಂತ ಹೋಗ್ಬೇಕು, ಅಭ್ಯಾಸ ಮಾಡ್ಬೇಕು. ಬರೀ ಎಕ್ಸಾಮ್ ಬಂದಾಗ ಅಷ್ಟೇ ನಾವು ಅಭ್ಯಾಸ ಮಾಡ್ತೇವೆ, ಪಾಸ್ ಆಗ್ತೇವೆ ಅನ್ನೋಂಗಾದ್ರೆ ಮಾಡಲೇಬಾರ್ದು. ಹೌದಿಲ್ಲ? ಅದಕ್ಕೆ ಇನ್ನು ಮೇಲೆ ಇವತ್ತೇನಾರ ನೀವು ರಿಸಲ್ಟ್ ಬಂದಾಗ ಕೆಲವು ವಿಷಯಗಳಲ್ಲಿ ನೀವು ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ರೆ, ಫೇಲ್ ಆಗಿದ್ರೆ ಯಾವುದೇ ದುಡುಕು ನಿರ್ಧಾರ ತಗೋಬಾರ್ದು. ಮುಂದಿನ 2ನೇ ಹಂತದ ಎಕ್ಸಾಮ್ ಏನು ಬರ್ತಿದ್ಲ ಆ ಎಕ್ಸಾಮ್ಗೆ ನೀವೇನು ಮಾಡಬೇಕು, ಪ್ರಿಪೇರ್ ಆಗಬೇಕು. ಆ ಪ್ರಿಪೇರ್ ಆಗಿ ನೀವೇನು ಮಾಡಬೇಕು, ಯಾವ ಕಡಿಮೆ ಮಾರ್ಕ್ಸ್ ಬಿದ್ದಾವು, ಏನು ಮಾಡಬೇಕು, ಪಾಸಿಟಿವ್ ನಿರ್ಧಾರಗಳನ್ನು ತಗೊಂಡ ನೀವು ಮುಂದೆ ಎಕ್ಸಾಮ್ದಾಗ ತಯಾರಿ ನಡೆಸಬೇಕು. ಅಂದಾಗ ಮಾತ್ರ ನಿಮ್ಮ ಜೀವನ ಏನಾಕೈತಿ, ಮುಂದಿನ ಘಟ್ಟಕ್ಕೆ ಹೋಗ್ತೈತಿ. ಹೌದಿಲ್ಲ? ನೀವು ನ್ಯೂಸ್ ಚಾನೆಲ್ದಾಗ ಅಲ್ಲಿ ನೋಡಿದಾಗ, ಮಾಧ್ಯಮಗಳಲ್ಲಿ ನೋಡಿದಾಗ ಫಸ್ಟ್, ಸೆಕೆಂಡ್, ಥರ್ಡ್ ಅವ್ರು ಬಂದಿರ್ತಾರ. ಹೌದು, ರಾಜ್ಯಕ್ಕೆ ಬಂದಿರ್ತಾರೆ ಫಸ್ಟ್, ಸೆಕೆಂಡ್, ಥರ್ಡ್. ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ ಅವ್ರ ಹತ್ರಾಗ ಹೇಳ್ತಿರ್ತಾರೆ. ಅದಕ್ಕೆ ನೀವು ಅದೇ ಥರ ಕಷ್ಟಪಟ್ಟ ನಾಳೆ ಒಂದು ಒಳ್ಳೆ ಅಂಕಗಳನ್ನು ಪಡೆದ ಮುಂದೆ ಹೋಗ್ಬೇಕಂತ ಹೇಳ್ತೇನೆ. ಹೌದಲ್ಲ? ಒಂದು ವಿಚಾರ ಹೇಳಕ್ ಬರ್ತೇನೆ. ಸಕ್ಸಸ್ ಈಸ್ ನೆವರ್ ಪರ್ಮನೆಂಟ್, ಫೇಲ್ಯೂರ್ ಈಸ್ ನೆವರ್ ಫೈನಲ್. ಫೇಲ್ ಆಗೋದು ನೆವರ್ ಫೈನಲ್, ಅದು ಫೈನಲ್ ಅಲ್ಲ. ಸಕ್ಸಸ್ ಅನ್ನೋದು ಪರ್ಮನೆಂಟ್ ಅಲ್ಲ. ನೀವು ಯಾವಂತ ನಿರಂತರ ಅಭ್ಯಾಸ ಮಾಡ್ತಿರ್ತೀರಿ, ನೀವಂತರ ಶ್ರಮ ಪಡ್ತಿರ್ತೀರಿ, ಅದೇ ಸಕ್ಸಸ್ ಆಗ್ತೈತಿ. ಅದಕ್ಕೆ ಇವತ್ತಿನ ರಿಸಲ್ಟ್ ಏನೇ ಆಗಲಿ, ಪಾಸಿಟಿವ್ ಬರಲಿ ನೆಗೆಟಿವ್ ಬರಲಿ, ದೃಢ ನಿರ್ಧಾರ ಮಾಡ್ಕೊಂಡು ಮುಂದಿನ ಹೆಜ್ಜೆಯನ್ನು ನೀವು ಇಡಬೇಕಂತ ಕೇಳ್ಕೊಳ್ತೀನಿ.